ನೈಪುಣ್ಯತೆಯಿಂದ ಒಂದೊಂದು ವಿಧವಾದಂತಹ ಪಾಕ ಸಿದ್ಧವಾಗುವ ರೀತಿಯಲ್ಲಿ ನಿಮ್ಮಲ್ಲಿ ಒಂದೊಂದು ವಿಧವಾದಂತಹ ಉತ್ತರ ಸಿದ್ಧವಾದ ತಪ್ಪೇನು ಅಲ್ಲ. ಪ್ರಶ್ನೆ ಏನು? ಹೆಣ್ಣು ಮಕ್ಕಳ ಜೀವನಕ್ಕೆ ಆಧಾರ ಬೇಕಾಗುತ್ತದೆ. ಆಧಾರ ಇಲ್ಲದೇ ಇರುವ ಹೆಣ್ಣಿನ ಜೀವನ ಆಧಾರ ಇಲ್ಲದೇ ಇರುವಂತಹ ಕಥೆಯಂತೆ ಬಾಳಿ ಬಸವಳಿಗೆ ಹೋಗ್ತದೆ. ತಿಳಿದವರ ಮೂಲ ಆಧಾರ ಯಾರು? ಪ್ರಾರಂಭದಲ್ಲಿ ತಂದೆ, ಆ ಬಳಿಕ ಗಂಡ, ಮತ್ತೆ ಮಕ್ಕಳ ವಿಷಯ ಬೇಡ. ಮಕ್ಕಳು ಗಂಡ ಎನ್ನುವಂತಹ ವರ್ಗದಲ್ಲಿ ಸೇರಿಕೊಳ್ಳುವ ಕಾರಣ ಅದು ಅಪ್ರಸ್ತುತ. ಹೆಣ್ಣು ಮಕ್ಕಳ ಜೀವನಕ್ಕೆ ಮುಖ್ಯವಾದಂತಹ ಆಧಾರ ಜನ್ಮ ಕೊಟ್ಟ ತಂದೆಯದ್ದವನು ಅಲ್ಲ, ಕೈ ಹಿಡಿದ ಗಂಡನು. ನಾನು ಉತ್ತರ ಕೊಡ್ತೇನೆ. ತಂದೆಯೇ ಶ್ರೇಷ್ಠ ಎನ್ನುವ ಹಾಗೆ ಯಾಕೆ ಹೇಳ್ತಾ ಇದ್ದೇನೆ? ಗಿಡವೊಂದು ಹೆಮ್ಮರವಾಗಬೇಕಾದರೆ ಅದಕ್ಕೆ ಆಸರೆ ಮುಖ್ಯವಂತೆ, ನೀನು ಮುಖ್ಯವಂತೆ. ಹೀಗಿರುವಾಗ ಆ ಗಿಡ ಹೆಣ್ಣು ಮಕ್ಕಳಾದ್ರೆ ಆಸರೆ ಎನ್ನುವುದು ತಂದೆಯಾಗ್ತಾರೆ. ಈ
ಪ್ರಶ್ನೆಯನ್ನು ಯಾಕೆ ಕೇಳಿದ್ದೀರಿ ಎನ್ನುವುದು ಸ್ಪಷ್ಟವಾಯಿತು. ನಾವೆಷ್ಟು ಕಲಿತಿದ್ದೇವೆ, ನಮ್ಮಲ್ಲಿರುವಂತಹ ಚಾಣಕ್ಯತೆ ಏನು, ಇದನ್ನೆಲ್ಲ ತಿಳಿಯುವುದಕ್ಕಾಗಿ ಈ ಪ್ರಶ್ನೆ ಕೇಳಿದ್ದೀರಿ. ಆದ್ದರಿಂದ ಅಪ್ಪನೇ ಶ್ರೇಷ್ಠ. ಸರಿ.